ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಂದು ಆ್ಯಕ್ಚುಲಿ ಲಾಸ್ಟ್ ವುಮೆನ್ಸ್ ಡೇ ಸೆಲೆಬ್ರೇಷನಲ್ಲಿ ನಿಮ್ಗೆ ಹೇಳಿದೆ, ನಮಗೆ ಮಾರ್ಚ್ 21ಗೆ ಮತ್ತೆ ವುಮೆನ್ಸ್ ಡೇ ಇದೆ ಅಂತೇಳಿ. ಅದು ಇವತ್ತು ಮಾಡ್ತಿರೋದು. ಸೊ ಅದಕ್ಕೆ ಇದು ಮೊದಲಿಗೆ ದೀಪ ಹಚ್ಚಿ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡಿ ಆಮೇಲೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋದು. ಕೆಲವೊಂದು ಭಾಷಣಗಳನ್ನ ನಾನು ಅಷ್ಟೊಂದು ಕ್ಲಿಪ್ ತೊಗೊಂಡಿಲ್ಲ. ದೀಪದೆಲ್ಲ ಪೂಜೆ ಎಲ್ಲ ಆದಮೇಲೆ ಒಂದು ಭರತನಾಟ್ಯ ಪ್ರೋಗ್ರಾಮ್ ಇತ್ತು. ಅದೇ ಪ್ರೋಗ್ರಾಮ್ ಮುಗಿದ ಮೇಲೆ ನಯನ ಅವರ ಭಾಷಣ ಕೇಳೋದೇ ನಮಗೊಂದು ಹಬ್ಬ ಆಗಿತ್ತು. ಮೊನ್ನೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಫುಲ್ ವಿಡಿಯೋದಲ್ಲಿ ನೋಡಿ ಹೇಗೆ ಮಾತಾಡಿದ್ರು, ಏನೆಲ್ಲ ಮಾತಾಡಿದ್ರು ಅಂತ. ನಮ್ಮ ಕನ್ನಡ ಭಾಷೆಯಲ್ಲೂ ನಮ್ಮ ಕನ್ನಡನ ಈ ರೀತಿ ಎಲ್ಲ ಮಾತಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಕೇಳಿ ಒಮ್ಮೆ. ತುಂಬ ಜನ ಸೇರಿದ್ದೀರಾ, ಗಂಡ್ಮಕ್ಳು ರಕ್ಷಣೆ ಮಾಡಿದ್ದೀವಿ ಮೇಡಮ್. ಅಮ್ಮಮ್ಮ ಅಂದ್ರೆ ಒಂದು ಡಜನ್ ಗಂಡ್ಮಕ್ಳು ಇರ್ಬೋದು. ನೀವು ಹಿಂಗೆ ಭಾಷಣ ಮಾಡ್ಬಿಟ್ಟು ಅವರು ಪ್ರೋಗ್ರಾಮ್ ಎಷ್ಟೊತ್ತು ಮುಗಿಯುತ್ತೆ ಹೋದ್ರೆ ಸಾಕಾಗಿದೆ. ಯಾಕೆ ಈ ಹೆಣ್ಮಕ್ಳು ಇದರಲ್ಲ ಇವ್ರು ಮೂಡ್ ಸ್ವಿಂಗ್ಸ್ ಇದೆಯಲ್ಲ ಮೇಡಮ್, ತುಂಬಾ ಘೋರ ಅದು. ಯಾವಾಗ ಖುಷಿಯಾಗಿರ್ತಾವೋ, ಯಾವಾಗ ಸೌ ತಗೊಂಡಿರ್ತಾವೋ, ಯಾವಾಗ ಕಾಟೆ ತಗೊಂಡಿರ್ತಾವೋ, ಯಾವಾಗ ಚೆನ್ನಾಗಿ ಅಡುಗೆ ಮಾಡಿ ಬನ್ರಿ ಕಾಯ್ತಾ ನಿಮಗೋಸ್ಕರ ಅಂತ ಓಡಾಡ್ತಾವ. ಗಂಡ್ಮಕ್ಳಿಗೆ ಹೇಳ ಮೇಡಮ್, ಹೊರಗಡೆ ಹೋಗಿ ಕೆಲಸ ಮಾಡ್ಕೊ ಮನೆ ಅವ್ರಿಗೆ ಹೆಂಡ್ರು ಮಕ್ಕಳು ಹೊಟ್ಟೆ ತುಂಬ ಸಾಕಾಗಿರುತ್ತೆ. ಸಾಕೆಲ್ಲ ದೂರದ ಮಾತು ನೋಡಿ. ನಾವು ಹೆಣ್ಮಕ್ಳು ಒಂದು ಕಾರ್ಯಕ್ರಮ, ಅದು ಎಂತ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿದ್ರು ಅಟ್ಲೀಸ್ಟ್ 1 ಡಜನ್ ಜನ ಗಂಡ್ಮಕ್ಳು ಕೆಲಸ ಕೊಟ್ಟಿದ್ದೀವಿ. ನೀವು ತಾಕತ್ತಿದ್ರೆ ನೀವು ದಿನ ಪಾರ್ಟಿ ಮಾಡಕ್ ಹೋಗ್ತಿಲ್ಲ, ಒಂದು ಹೆಣ್ಣುಗೆ ಕರ್ಕೊಂಡೋಗಿ ಹೇಳ್ತೀನಿ. ನಮ್ದು ಈ ದೊಡ್ಡ ಮನಸ್ಸು ಇದೊಂದು ಸ್ವಲ್ಪ ನಮ್ಮ ಹಾಸನ್ ಸೈಡ್ ಆ ಕಡೆ ಎಲ್ಲ ಹೋಗ್ಬಿಟ್ರೆ, ನಮ್ಮ ಚಟ್ಪಟ್ನ, ನಮ್ಮ ಹಾಸನ, ನಮ್ಮ ಸಕಲೇಶ್ಪುರ ಸೈಡ್ ಹೋಗಿದ್ರೆ ಅವ್ರೇನ್ ಮಾತಾಡ್ತಾರೆ, ಅಂತಂದ್ರೆ ನಮ್ಮ ಮಂಗಳೂರು ಜನ. ಅವ್ರಿಗೆ ಅಯ್ಯೋ, ನಾನಂತೂ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ನಾವು ಜನ ಮಂಗಳೂರು ಇದ್ರಲ್ಲ, ಬೇವಸಗಳ ತರ ಆಗ್ತದೆ. ಒಳ್ಳೆಕ್ಕೆ ಬಂದ್ಬಿಟ್ರು ಗುರುನ ದಿನ ಮಾತಾಡಿದ್ರೆ 200 ಸಲ ಬೇವಸ ಇರ್ತೀನಿ. ಯಾವ ದೊಡ್ಡ ಪದ ತಿಳ್ಕೊಡೆ ಗೊತ್ತಿಲ್ಲ ಅಂದೆ. ಬೇವಸ ತರ ಆಗಿಲ್ಲ ಕೆಟ್ಟೆ ಮಾಡಿದೆ ನಾನು. ಬೇವಸ ಬೆಳಗ್ಗೆ ಬೇವಂತಿ ಬೇವಸ ತಗೊಂಡಿದ್ದು ನಮ್ಮ ನಾನೆಲ್ಲ ಮಾಡಿದ್ದಿಲ್ಲ. ನಾನು ಮುಳ್ಳು ಹಾಗೆ ನಾವು ಮಾಡಿದ್ರೆ ಹಂಗೆ ಮಾತಾಡ್ಬಿಟ್ಟಿದ್ರು. ಅಕಸ್ಮಾತ್ ನಮ್ಮ ಪಲ್ಲವಿ ಮೇಡಮ್ ಅವರು ಆ ಕಡೆ ಅವ್ರು ಆಗಿದ್ರೆ ಅವ್ರು ಹೆಂಗೆ ಇದು ಮಾಡೋರು ಗೊತ್ತಾಯ್ತು. ಈಗಲೇ ಬುದ್ಧಿ ಗೊತ್ತಾಯ್ತಾ ನಿಮಗೆ? ಮನೇಲಿ ಕುತ್ಕೊಂಡು ಮುಂದೆ ತಿಕ್ಕದಲ್ಲ, ಹೊರಗಡೆ ಮಾಡಬೇಕು ಬಿಸಿಲಿಗೆ. ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ನೀವು ಹೋರಾಟ ಮಾಡಿದ್ರೆ ಸಾಕು, ಸೀರಿಯಲ್ ಮುಂದೆ ಎಲ್ಲ ಕುತ್ಕೊಂಡು. ಇಂಥ ಮೇಡಮ್ ಇವರು ಸೀರಿಯಲ್ ನೋಡುದು, ಇದು ಜೀ ಕನ್ನಡ ಕಲಿತು ಕಾಂಪಿಟೇಷನ್ ಅಲ್ಲಿ ನೋಡ್ತೀರಿ ಅಂತ. ಮೊನ್ನೆ ಒಂದು ಮೊದಲಿಗೆ ಸೀರಿಯಸ್ ಆಗಿ ಮಾತಾಡ್ಬೋದು. ಲಕ್ಷ್ಮೀ ಮಾತಾಡಿ ಲಕ್ಷ್ಮೀ ಮಾತ ಮನೆ ಹೋಗಿದ್ದಾರೆ. ನಾನು ಮೇಡಮ್ ಅವ್ರು ಮಾತಾಡ್ತಿರೋದು ಸೀರಿಯಲ್ ಬಗ್ಗೆ. ಇವ್ರ ಮಗಳನ್ನ ಹೊರಗೆ ಹಾಕಿದ್ದ ಲೆವೆಲ್ಗೆ ಭಾಷಣ ಮಾಡ್ತಿದ್ದಾರೆ. ಇದನ್ನೆಲ್ಲ ಬಿಡಿ ಆಯ್ತಾ? ಮೊದಲು ಬಾಕಿದೆಲ್ಲ ಹೊರಗೆ ನೀವೆಲ್ಲ ಹೊರಗೆ ಮಾಡಿರುತ್ತೆ. ನಾವು ಲೈಟ್ ಮೊಬೈಲ್ ಹಾಕಿಗೆ, ಆ ಲೈಟ್ ಕಟ್ ಮಾಡಲಿಕ್ಕೆ ಇನ್ನೊಂದು ಕೆಲಸ ನಿಮಗೆ ಗೊತ್ತಿಲ್ಲ. ಸಾವು ಮಾಡಿದ್ದು ಮುಂದೆ ಬೇಯಿಸೋದಿಲ್ಲ, ಸಾಕು ಮಾಡಿದ್ರೆ ಆಗೋದಿಲ್ಲ. ಇದು ನಾರ್ಮಲ್ ಮಂಗಳೂರು ಮಾತಾಡೋದು. ಸ್ವಲ್ಪ ನಾವು ನಮ್ಮ ಭಾಷೆಗಳನ್ನ ಬಿಟ್ಬಿಟ್ಟು ಒಂಚೂರು ಬಾರ್ಡರ್ ದಾಟ್ಕೊಂಡು ಆಚೆ ಕಡೆ ಹೋದ್ರೆ, ನಮ್ಮ ಮುಸ್ಲಿಮ್ಸ್ ಅವ್ರು ನೋಡಿದ್ದೀರಾ ನೀವು? ಅವ್ರು ಕನ್ನಡ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆಕ್ಚುಲಿ ನಾವು ನಮ್ಮ ಭಾಷೆಗಳು ಅಲ್ಲದೆ ಇದ್ರು ಅವ್ರು ಕನ್ನಡ ಮಾತಾಡ್ತಾರಲ್ಲ, ಅಂಥವ್ರು ಜೋರದ ಚಪ್ಪಾಳೆ ಹೊಡೆಯೋದು. ನಮ್ಮ ಕನ್ನಡದವರೇ ಹೆಮ್ಮೆಯಿಂದ ನಮ್ಮ ಕನ್ನಡನ ಮಾತಾಡಲ್ಲ. ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಕನ್ನಡದವರೇ ಕನ್ನಡವನ್ನ ಹೆಮ್ಮೆಯಿಂದ ಮಾತಾಡಲ್ಲ. ಅಂಥದ್ರಲ್ಲಿ ಪಾಪ ಅವರು, ನಾವು ಕರ್ನಾಟಕದಲ್ಲಿ ಇದ್ದೀವಿ ಮೇಡಮ್, ಈಗಲ್ಲಿ ಅನ್ನ ತಿಂತಾ ಇದ್ವಿ, ಇಲ್ಲಿ ಕೆಲಸ ಮಾಡ್ತಾ ಇದ್ವಿ, ಇದು ಭಾಷೆಗೆ ಕಲಿಬೇಕು ನಾವು. ನಮಗೆ ಸುದ್ದಾಗಿ ಮಾತಾಡಕ್ ಬರೋದಿಲ್ಲ, ಏನೋ ಒಂದು ಮಾತಾಡ್ಬೇಕಿಲ್ಲ, ನಮ್ದು ಕನ್ನಡಕ್ಕೆ ನಮ್ಮ ಸಪೋರ್ಟ್ ಐತೆ ಮೇಡಮ್ ನಮ್ದು ಅಂತ ಮಾತಾಡೋ ಜನ ಇದ್ದಾರೆ. ಸೊ ಅಂಥವ್ರಿಗೋಸ್ಕರ ನಮ್ಗೆ ಯಾವಾಗಲೂ ಒಂದು ಹೃದಯ ತುಂಬಿದ ಧನ್ಯವಾದಗಳು ಇದ್ದೇ ಇರುತ್ತೆ. ಅವ್ರೇನಾದ್ರು ಅಕಸ್ಮಾತ್
ಪಲ್ಲವಿ ಮೇಡಮ್ ಅವ್ರೇನಾದ್ರು ಮುಸ್ಲಿಮ್ಸ್ ಆಗಿದ್ದು ಅವ್ರೇನಾದ್ರು ಈ ಥರ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಸ್ವಲ್ಪ ಹುಡುಗರು ಚೆನ್ನಾಗಿದೆ ನೋಡಿ. ಹೇಳ್ತಾ ಇದ್ದೀನಿ ನಿಮಗೆ, ನೀವು ರಂಜಾನ್ಗೆ ನಾನು ಕೋಳಿಗೆ ಕುಯ್ದೆ, ಕುರಿಗೆ ಕುಯ್ದೆ, ಚೆನ್ನಾಗಿ ಬಿರಿಯಾನಿಗೆ ತಿಂದೆ ಅಲ್ಲ, ಗೊತ್ತಾಯ್ತು? ಮನೆಯಲ್ಲಿ ಕುತ್ಕೊಂಡು ಬಿಡಿ ಪಾತ್ರೆ ತೊಳ್ಬಿಟ್ಟು ಮನೆಗೆ ಬಂದಿ ಅದೇನದು ಮಕ್ಳಿಗೆ ಸ್ಕೂಲ್ಗೆ ಕಲಿಸ್ಬಿಟ್ಟು ಅಲ್ಲ, ಅದು ನಮ್ದು ಚಿನ್ನ, ಅದು ಲೈಟ್ ಕಮಾಗ ಐತಲ್ಲ ಅದು ಹಾಕ್ಬಿಟ್ಟು ಕರೆಂಟ್ಗೆ ಹಾಕ್ಬೇಕು. ಗಂಡಗೆ ಜಾಸ್ತಿ ಮಾತಾಡಿ ತೂಸೆ ಕಾಲೇ ತೆರಿ ಅಂದ್ಬಿಟ್ಟು ಕಟ್ಟೆ ಮಾಡ್ಬಿಡ್ಬೇಕು ನಾಲ್ಗೆಗೆ. ಕಟ್ಟೆ ಮಾಡ್ಬೇಕು ಟೈಮಲ್ಲಿ, ಕಡಿಮೆಗೆ ಹಾಕ್ಬಿಟ್ಟು ನಾಲ್ಗೆ ಟೈಮಲ್ಲಿ ಜೋರಾಗಿ ಬೇಕು. ನಿಮ್ದು ಮನ್ಸ ಸರಿ ಇಲ್ಲ, ಮನ್ಸು ಸರಿ ಇಲ್ಲ, ನಿಮ್ದು ಗಲೀಜ್ ವ್ಯವಸ್ಥೆ ಮಾಡ್ತಾರೆ. ಗೊತ್ತಾಯ್ತು? ಹೆಣ್ಮಕ್ಳಿಗೆ ಸಾಧನೆ ಮಾಡ್ಬೇಕು. ಇದು ಕಿತ್ಕೊಂಡ್ಬಿಟ್ಟು ಮನೆಯಲ್ಲಿ ಗಡ್ಡೆ ಮಾಡ್ಬೇಕು, ಸೀದಾ ಬಿಟ್ಬಿಡಿ ಅದೆಲ್ಲ ಮುಗಿತು. ಇವಾಗ ಚಿನ್ನಾಗ ರೇಟ್ ಸಿಕ್ಕಾಪಟ್ಟೆ ಮೇಲೆ ಹೋಗ್ಬಿಟ್ಟೈತೆ, ಚಿನ್ನಾಗಕ್ಕೂ ಮಾಡೋಕ್ಕಾಗಲ್ಲ ಇವಾಗ. ನಮ್ಮ ಜಾಸ್ತಿ ಕಡೆ ಹೋಗ್ಬಿಟ್ಟೈತೆ ಸಮಯ. ನಮ್ಮ ಮನೆಯಲ್ಲಿ ಒಂದು ಬುದ್ಧಿ ಐತೆ, ಮದುವೆ ಮಾಸಿ ಕಲ್ಬಿಟ್ಟು ಸಾಕಾಗ್ಬಿಟ್ಟೈತೆ. ಅದು ನೋಡಿದ್ರೆ ಉಪ್ಪಲ ಸೀರೆ ಚಿನ್ನನೇ ಬೇಕು ಅಂತಾರೆ, ನಾವೇ ತಗೊಂಡು ಬರ್ಬೇಕು. ಅದಕ್ಕೆ ನಾನು ಹೋರಾಟಕ್ಕೆ ಮಾಡ್ಬೇಕು ಅಂತ ಇದ್ದೀನಿ. ಯಾಕೆ ಚಿನ್ನಾಗ ರೇಟ್ ಕಡಿಮೆ ಮಾಡಿ ಬರ್ತಿದ್ದೇನೆ ಮಾತೇನಕ್ಕೆ ನಾರ್ಮಲ್ ಅವರು ಮುಸ್ಲಿಮ್ಸ್ ಅವ್ರು ಮಾತಾಡೋದು. ಸ್ವಲ್ಪ ನಾವು ನಮ್ಮ ಆಚೆ ಕಡೆ ಹೋದ್ರೆ ನಮ್ಮ ತಮಿಳಿಯನ್ಸ್ ಅವ್ರು ಕನ್ನಡ ಮಾತಾಡೋದು ಕೇಳಿಸ್ಕೊಂಡಿದ್ದೀರಾ? ತುಂಬ ಜನ ನೋಡಿರ್ತೀರ ಮಾತಾಡೋದು, ಹೌದಲ್ವಾ? ಇಲ್ಲ ನೀವು ಹಿಂದೆ ನೋಡ್ಬಿಟ್ಟು ಅವ್ರಿಗೆ ಸಕ್ಕರೆ ಮಾತಾಡ್ತಾರೆ. ಯಾರಿಗಾದ್ರೂ ಕೆಟ್ಟ ಕೊಳಕ ಅವಮಾನ ಆಗ ಬೈಬೇಕು ರೋಡಲ್ಲಿ ಅಂತಂದ್ರೆ ಅವ್ರು ನೋಡ್ಬೇಕು, ಸಕ್ಕತ್ತ ಮಾತಾಡ್ತಾರೆ. ನಾವು ಹೆಣ್ಣು ಮಕ್ಕಳು ಸಾಧನೆ ಮಾಡ್ತೀವಿ, ಅವ್ನ ಅಚ್ಚಿ ಓಡಿಸ್ತೀವಿ, ಆದ್ರೆ ಸಲ ಓಡಿಸ್ತೀವಿ. ನೀನು ಯಾವ ಕೇಳಕ್ಕೆ ನೀನು ನನಗೆ ಮಾಡ್ಕೊಟ್ಟಿಲ್ಲ, ನಾನೇ ನಿನಗೆ ಮಾಡ್ಕೊಟ್ಟಿರೋದು, ಗೊತ್ತಾಯ್ತಾ? ನಾಳೆ ಕಿತ್ತು ಡಿಪೆಂಡ್ ಮಾಡಿ ಕೆಲಸ ಮಾಡಿದ್ರೆ ನೀನು ಡಿಪೆಂಡ್ ಮಾಡಿ ಕೆಲಸ ಮಾಡೋಕ್ಕಾಗುತ್ತೆ. ಗಾಸಲ್ಲಿ ಮಾಡಿದ್ರೆ ಎಲ್ಲ ಜಾಬ್ ಮಾತ್ರ ಊಟಿಗೆ ಹಾಕಿ ಕೊಟ್ಟಿಬಿಟ್ಟಾಗ ಫುಲ್ ಡೇ ಗಾತ್ರ ಇರ್ಬೇಕು. ನಾನು ಗಾಸಲ್ಲಿ ಮಾತಾಡ್ಬೇಡ ನೀನು, ಆಯ್ತಾ? ನಾಳೆಯಿಂದ ನನ್ನ ಮನೆಯಲ್ಲಿ ಕೆಲಸ ಮಾಡಲ್ಲ. ಯಾಕೆ? ನಾನು ಹೋರಾಟ ಮಾಡಕ್ಕೆ ಹೋಗ್ಬೇಕು, ಕರೆಂಟ್ ಕಂಬಕ್ಕೆ ಲೈಟ್ ಹಾಕಿ ಹೋಗ್ಬೇಕು. ನಾನು ತುಂಬಾ ಇದೆ. ನಾನು ಹೇಳೋರೆ ಯಾರು ಬೇಕಾದ್ರೆ ಪೈಪ್ ಇಷ್ಟ ಹಾಕ್ಬೋದಂತೆ, ನಾನೇ ಹಾಕ್ತೀನಿ ಬಿಡು. ಯಾರು ಯಾಕೆ ಹಾಕ್ಬೇಕಾ? ನಾನು ಪೈಪ್ ಕೊಟ್ಟೇ ಕೊಡ್ತೀನಿ, ಸಿದ್ದರಾಮಯ್ಯ ಮಾತಾಡ್ಬೇಕಾ? ಮಾತಾಡ್ತೀನಿ ಬಿಡು. ಬಸ್ಸು ಫ್ರೀ ಕೊಟ್ಟವ್ರೆ, ಸೀಟು ಫ್ರೀ ಕೊಡ್ತಿಲ್ಲ. ಸೊ ನನಗೆ ಆಕ್ಚುಲಿ ಎಲ್ಲಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಆದಷ್ಟು ಕನ್ನಡದಲ್ಲಿ ಮಾತಾಡೋದು ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ನನಗೆ ಸ್ಪಷ್ಟವಾಗಿ ಅರ್ಥ ಆಗೋದು ಒಂದೇ ಭಾಷೆ. ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡೋದು ಟೆನ್ಷನ್ ಆಗ್ಬಿಡ್ತೀನಿ ನಾನು. ಆಮೇಲೆ ನಾನು ಬೇರೆ ದೇಶಕ್ಕೆ ಎಲ್ಲಾದ್ರೂ ಟ್ರಾವೆಲ್ ಮಾಡಬೇಕು, ಅದರ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ಸತ್ರು ಒಬ್ಬಳೇ ಹೋಗಲ್ಲ, ಕೋಟೆ ಕೊಡ್ತೀನಿ ಅಂದ್ರೆ ಒಬ್ಬಳೇ ಹೋಗಲ್ಲ. ಏರ್ಪೋರ್ಟಲ್ಲಿ ಹೋಯ್ತು ನನಗೆ ಕಾಲು ಕಡೆ ಎಲ್ಲ ಕಡ್ಕೊಂಡ್ಬಿಟ್ಟು ಎಷ್ಟು ಬೇಡ ಹೋಗ್ತೀನಿ. ಎಲ್ ಪಿ ಅಂತಾರಲ್ಲ, ಆ ಎಲ್ ಪಿ ಕೇಳಬೇಕು ಅನ್ನೋದಕ್ಕೆ ನನಗೆ ಪ್ರಿಪರೇಷನ್ ಆಗಬೇಕು ನನ್ನ ತಲೆಯಲ್ಲಿ. Take my luggage, I am going to Bombay, I am going to Delhi, I am going to Australia. ಬರೋಲ್ಲ ಹೇಳಕ್ಕೆ. ಆಮೇಲೆ ನನಗೆ ಇಂಗ್ಲೀಷ್ ಹೇಗೆ ಮಾತಾಡ್ತಾರೆ ಅಂತ ತೋರ್ಸಕ್ಕೆ ಬರುತ್ತೆ, ಇಂಗ್ಲೀಷ್ ಮಾತಾಡಕ್ಕೆ ಬರೋಲ್ಲ. ಸೊ ಹಾಗಾಗಿ ನಮ್ಮ ಕನ್ನಡದ ಸೊಗಡೇನು, ನಾವು ಕನ್ನಡದಲ್ಲಿ ಎಷ್ಟು ಶೈಲಿಯಾಗಿ ಮಾತಾಡ್ಬೋದು, ನಮ್ಮ ಕನ್ನಡವನ್ನು ಹೇಗೆಲ್ಲ ಬಳಸ್ಬೋದು ಅನ್ನೋದು ಚಿಕ್ಕ ಏನು ಹೇಳ್ತಾರೆ ಅದು ಸಾಸಿವೆ ಕಾಳಷ್ಟು ದಿನ ನನಗೆ ತೋರಿಸಿದ್ದೀನಿ. ಇಷ್ಟ ಆಗಿದ್ರೆ ಚಪ್ಪಾಳೆ ಹೊಡೆಯಿರಿ, ಈಗ ಇದ್ರೆ ಚಪ್ಪಾಳೆ ಹೊಡೆಯಿರಿ. ತುಂಬ ಖುಷಿ ಆಯಿತು. ಇಷ್ಟು ದೊಡ್ಡ ಮಟ್ಟಿಗೆ ಯಾವ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಿಟ್ಟು ಊಟ ಹಾಕ್ತೀವಿ ಅಂತಂದ್ರೆ ಇಷ್ಟು ಜನ ಬರೋದಿಲ್ಲ. ಅಂಥದ್ರಲ್ಲಿ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಇಷ್ಟು ಜನ ಹೆಣ್ಮಕ್ಳು ಸೇರಿದ್ದೀರಾ ಅಂತಂದ್ರೆ ತುಂಬ ಜನ ಹೇಳ್ತಾರೆ ಜಡೆಗೆ ಆಗಲ್ಲ ಅಂತ. ಹೌದಲ್ವಾ? ಜಡೆಗೆ ಆಗಲ್ಲ ಗುರು, ಒಬ್ಬ ಹೆಣ್ಮಕ್ಳು ಕಂಡು ಆಗಲ್ಲ ಅಂತ. ಒಬ್ಬಳು ಹೆಣ್ಮಕ್ಳು ಮೇಲೆ ಹರಿಸ್ತಾ ಇದ್ದಾರೆ ಅಂತಂದ್ರೆ ಆ ಹೆಣ್ಮಕ್ಳನ್ನ ಸಪೋರ್ಟ್ ಮಾಡೋಕೆ 100 ಜನ ಹೆಣ್ಮಕ್ಳು ನಮ್ಮ ಜೊತೆಗಿದ್ದಾರೆ. ಸೊ ಪಲ್ಲವಿ ಮೇಡಮ್ ಅಂತವರು ನಮಗಳ ಮಧ್ಯೆ ಒಬ್ಬ ಟೀಮ್ ಲೀಡರ್ ಆಗಿ ಒಂದು ಯಾವುದೋ ಒಂದು ಉನ್ನತ ಸ್ಥಾನದಲ್ಲಿ ನೀವು ಹತ್ತಿದ್ದೀರಾ ಮೇಡಮ್. ಬಟ್ ನೀವು ಒಬ್ಬರೇ ಹತ್ತಿಲ್ಲ, ತುಂಬ ಜನ ಹತ್ತಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದೀರಾ. ಅದು ನಮಗೆ ತುಂಬ ಖುಷಿ ಆಯಿತು. ಹಾಗಾಗಿ ನಾವು ಕೂಡ ಅವ್ರಿಗೆ ಸಾಥ್ ಕೊಡೋಣ. ಅವ್ರು ಯಾವುದೇ ಕ್ಷೇತ್ರದಲ್ಲಿ ಮೇಡಮ್ ನಮ್ಮ ಬೆಂಬಲ ಸದಾ ನಿಮಗೆ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವ ಹೆಣ್ಣು ಮಕ್ಕಳು ಅಡಿಗೆ ಮನೆಯಲ್ಲಿ ಸಾಸಿವೆ ಕಾಳನ್ನ ಚಟಾಪಟ ಅನಿಸೋದ್ರಿಂದ ಹಿಡಿದು ನಾವು ಅದನ್ನು ಬಿಟ್ಟಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ, ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರು ಅಡುಗೆ ಮನೆಯಲ್ಲಿ ನಾವು ಅನ್ನಪೂರ್ಣೇಶ್ವರಿ ಆಗೋದನ್ನ ಯಾವತ್ತಿಗೂ ಮರ್ತಿಲ್ಲ ಅಲ್ವಾ? ಹಸ್ತವರ ಹೊಟ್ಟೆ ತುಂಬಿಸೋದನ್ನ ನಾವು ಯಾವತ್ತಿಗೂ ಮರ್ತಿಲ್ಲ. ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿ ನಮ್ಮ ಸಾಧನೆ ಕಡೆ ನಾವು ಹೋಗ್ತಾ ಇದ್ದೀವಿ. ಸೊ ಅಂಥ ಹೆಣ್ಣು ಮಕ್ಕಳಿಗೆ ನನ್ನ ಕಡೆಯಿಂದ ನಿಮ್ಮೆಲ್ಲರ ಪಾದಾರಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು.
ನಿಮ್ಮ ಲೈಫಲ್ಲಿ ಏನೇನೋ ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದು ಫೈನಲಿ ಒಂದು ಬ್ಯೂಟಿಫುಲ್ ರೇಷ್ಮೆ ಸೀರೆ ಜೊತೆಗೆ ಬಂದಿರೋ ಫಂಕ್ಷನ್ ಕೂತಿದ್ದೀರಾ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಆಮೇಲೆ ಏನೇನೋ ಕಾರ್ಯಕ್ರಮಗಳಿದೆ ಅಂತ ನಾವು ಅಂದರು, ಬಟ್ ಅದು ದೇವರ ಹಣೆಗಳು ನೋಡೋಷ್ಟು ಟೈಮ್ ನನಗಿಲ್ಲ. ಬೇರೆ ಬೇರೆ ಏನೇನೋ ಕಾರ್ಯಕ್ರಮಗಳನ್ನ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಇವರು ತುದಿಲೆ ಹೇಳ್ತಾರೆ ನನಗೆ ಊಟದ ಟೈಮು. ಸಾರಿ, ನಿಮ್ಮ 50 to 20 minutes ಆಗೋಯ್ತು ಅದನ್ನೇ ಹೇಳಕ್ ಬಂದೇ ಇಲ್ಲ. 2 ನಿಮಿಷ ನಿಮ್ಮ ಟೈಮ್ ತಗೋತೀನಿ ಅಂತ. ನೀವೆಲ್ಲರೂ ಕಾಮಿಡಿ ಕಿಲಾಡಿಲಿ ನನ್ನ ಫಸ್ಟ್ ಎಪಿಸೋಡ್ ನೋಡಿರ್ತೀರಾ ಅಲ್ವಾ? ಕನ್ನಡ ಬರುತ್ತೆ ಗುರು? ನಮ್ಮೇಲೆ ಮತ್ತೆ ಗಂಡಾಗಿ ಸೀಳ ಮಾಡಿರೋದು ಈಗ ಗೊತ್ತಾಯ್ತು. ಗಂಡ್ಮಕ್ಳು ಕಡಿಮೆ ಕಸಿ ಒಳ್ಳೆ ಕೆಲಸ. ಸೊ ನಾನು ಡೈಲಾಗ್ ಹೇಳ್ತೀನಿ, ನೀವೆಲ್ಲರೂ ನನ್ನ ಜೊತೆಗೆ ಸಪೋರ್ಟ್ ಮಾಡಬೇಕು. ನೀವೇನು ಹೇಳ್ಬೇಕು? ಅದ್ರ ಭಾವ ಬೇರೆ. ಆಹಾ ನೀವು ಹೇಳ್ಬೇಕು. ಏನಂತೀರಾ? ಹಾಗೆ ಜೊತೆಗೆ ಓಕೆ. ಪಲ್ಲವಿ ಮೇಡಮ್ ಪ್ಲೀಸ್ ನಮಸ್ಕಾರ. ನೀವು ಹೇಳ್ಬೇಕು. ಮಹಾಲಕ್ಷ್ಮಿ ಮೇಡಮ್ ನೀವು ಹೇಳಿದೆ. ನಿಮ್ಮ ಹೆಸರು ಗೊತ್ತಿಲ್ಲ, ಬಟ್ ಚೆನ್ನಾಗಿರುತ್ತೆ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಹೌದು, ರೆಡಿ ಇದೀವಿ. ಸರಿ, ನಾ ಹಾಯ್ ಅಂತೀನಿ. ಒಂದ್ಸರಿ ಹಲೋ ನೀವು ನೋಡೋಣ ಜಸ್ಟ್ ಹಾಕತ್ತಿದೆ. ಹೋಗೋದು ಅಲ್ಲ, ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಇದೇ ಜೋಸಲ್ಲಿ ಹೇಳಿ. ಓಕೆ, ನಾನು ಸ್ಟಾರ್ಟ್ ಮಾಡ್ತೀನಿ. ಡೈಲಾಗ್ ಏನಾಗಬೇಕು? ದೇವಾ, ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಕಳ್ಕೊಂಡೆ. ಪ್ಯಾಕೆಟ್ ಹೇಳೇ ಇಲ್ಲ, ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಕಳ್ಕೊಂಡೆ. ಆಮೇಲೆ ನಟ ಸಾವನ್ ಕಳ್ಕೊಂಡೆ. ಲೈಫ್ ನನ್ನ ಎಲ್ಲ ಕಳ್ಕೊಂಡೆ. ಈಗ ನನ್ನ ಬ್ಯಾಕ್ಗ್ರೌಂಡ್ ಕಳ್ಕೊಂಡಿದ್ದೀನಿ. ನಮ್ಮ ಅತ್ತೆಗೂ ಕಳ್ಕೊಂಡಿದ್ದೀವ. ಗೋವಿಂದ ಇದನ್ನು ಮಾತ್ರ ಕೊನೆಯದಾಗಿ ಉಮಾಶ್ರೀ ಮೇಡಮ್ ಡೈಲಾಗ್ ಹೇಳಿ ಮುಗಿಸ್ಬಿಡ್ಲಾ? ರೆಡಿ ಇದೆಯಾ? ನಮ್ಗೆ ಹೊಟ್ಟೆ ಹೆಸೈತೆ ಅದಕ್ಕೆ. ಮಕ್ಕಳು ಇರುವುದು ಅಂದ್ರೆ ಮರದಾಗಿನ ಮರಳಿನ ಕೈಕಿತ್ತ ಒಟ್ಟಿನ ಆಚೆಗೆ ಹೋದಾಗ ಅಲ್ಲ ಕಣವಿ ಮಕ್ಕಳೀಗ ಹೊಡುವುದು. ಒಟ್ಟಿನಿಂದಾದ್ರೆ ಈಗ ನೀಡಿ ಸ್ಥಾನ ಅಪಾನ ನೋಡ್ಕೋಬೇಕು. ಗೊತ್ತಾಯ್ತೋ? ಏನು ಗೊತ್ತಾಯ್ತವ? ಪ್ರಾಸನ ಗೊಂಡೆವು ದೊರ್ಮಯ್ಯ. ದೊರ್ಮಯ್ಯ ನಾಯಿನ ಕರೆದ್ರೆ ಆಡುದ್ರ ಬಾಲ ಅಂದಂಗೆ ನೀನು ಕರ್ತನ ಕರೆದ್ರೆ ಬಂದು ಮಕ್ಕಳು ಎತ್ತು ಕೊಟ್ಟು ಬಿಟ್ರೆ ಸಂಬಂಧ ತೀರೋಯ್ತು ಅಂತ ನ್ಯಾಯ ಯೋಗಗಳು ನೀನೆಯೋ ಸುಪ್ನಾತಿ. ಮಕ್ಕಳು ಎತ್ತು ಕೊಟ್ಟು ಬಿಟ್ರೆ ಸಂಬಂಧ ಮುಖ್ಯಕ್ಕಿಂತ ಕಡೆ ಸಂಬಂಧ ಬೆಳೆದು ಏನು ಗೊತ್ತಾಯ್ತ ಮುಂದೆವು. ಯಾವುದೇ ವೇದಿಕೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಇದೊಂದು 2 ಸಾಲ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಸೊ ಬಹುಶಃ ತುಂಬ ಜನಕ್ಕೆ ಕೇಳಿಸ್ಕೊಳ್ಳೋ ಆಸಕ್ತಿ ಇಲ್ಲೇ ಇದ್ರೂ ಪರವಾಗಿಲ್ಲ, ಕೇಳಿಸ್ಕೊಳ್ಳೋದಕ್ಕೋಸ್ಕರ ನಾನಾದರೂ ಹೇಳ್ತೀನಿ. ನನ್ನ ಗುರುಗಳು ನಾನೊಂದು ವೇದಿಕೆಯನ್ನು ಹತ್ತೋದಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳಿದ್ರು, ಮನುಷ್ಯನಿಗೆ ಆಸೆಗಳು ಯಾವ್ಯಾವುದ್ರ ಮೇಲೆ ಇರಬೇಕು ಅಂತ. ಅದನ್ನ ಒಂದು 2 ಸಾಲ ಹೇಳಿ ಮುಗಿಸ್ಬಿಡ್ತೀನಿ. ಪ್ರಾಪಂಚಿಕ ಸುಖಗಳ ಮೇಲಿರುವ ಮೋಹ ಪಂಪನ ಮೇಲಿದ್ದರೆ, ಟಿವಿಡಿಯ ಮೇಲಿರುವ ಮೋಹ ಟಿವಿಜಿಯ ಮೇಲಿದ್ದರೆ, ಬಣ್ಣದ ಮೇಲಿರುವ ಮೋಹ ಬಸವಣ್ಣನ ಮೇಲಿದ್ದರೆ, ರುಚಿಯ ಮೇಲಿರುವ ಮೋಹ ಬೀಚಿಯ ಮೇಲಿದ್ದರೆ, ಚಿನ್ನದ ಮೇಲಿರುವ ಮೋಹ ರನ್ನನ ಮೇಲಿದ್ದರೆ, ಬಂಗಾರದ ಮೇಲಿರುವ ಮೋಹ ಕವಿ ಕಂಬಾರರ ಮೇಲಿದ್ದರೆ, ಎನ್ನ ಕನ್ನಡಾಂಬೆಯ ಮಡಿಯಲ್ಲಿ ಭಾರವಾಗಿ ಬಂದು ಬಂಗಾರವಾಗಿರ್ತಿತ್ತು, ನಮ್ಮ ಬಾಳು ಬಂಗಾರವಾಗಿರ್ತಿತ್ತು ಅಂತ ಕನ್ನಡಾಂಬೆಯ ಮಡಿಯಲ್ಲಿ ನಾವು ಎಲ್ಲರೂ ಭಾರವಾಗದೆ ಬಂಗಾರವಾಗಿ ಬದುಕೋಣ ಅಂತ ಕೇಳ್ಕೊತ
ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ನೀವು 2 ಸಾಲ ಹಾಡ್ಬೋದಾ? ಗೈಸ್, ಕನ್ನಡನು ಎಷ್ಟೆಲ್ಲ ವೆರೈಟೀಸಲ್ಲಿ ನಾವು ಮಾತಾಡ್ಬೋದು ಅಂತ ನಿಜವಾಗ್ಲೂ ನನಗೂ ಇವತ್ತೇ ಗೊತ್ತಾಗಿದೆ. ಇಷ್ಟೆಲ್ಲ ವೆರೈಟೀಸ್ ಆಫ್ ಕನ್ನಡ ನಾವು ಮಾತಾಡ್ಬೋದು, ನಮ್ಮ ರಾಜ್ಯಗಳಲ್ಲೂ ಈ ರೀತಿ ಎಲ್ಲ ಮಾತಾಡ್ತಾರೆ ಅನ್ನೋದು ನನಗೆ ಇವತ್ತೇ ಗೊತ್ತಾಗಿದ್ದು. ಐ ಥಿಂಕ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಇದನ್ನ ಏನೇನೆಲ್ಲ ಪ್ರೋಗ್ರಾಮ್ ಮಾಡಿದ್ವಿ, ಲಾಸ್ಟ್ ಪ್ರೋಗ್ರಾಮಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ನೋಡಿರಂತೆ. ಇದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಆಲ್.